7ನೇ ತಾರೀಕು ನಮಗೆ ಕಾರೆಕುರ್ಚಿ ಚೇಳೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಂದ ಒಂದು ಮಾಹಿತಿ ಬಂದಿದೆ. ಒಬ್ಬ 65 ಇಯರ್ಸ್ ಓಲ್ಡ್ ಭ್ರಮರಾಂಬಿಕಾ ಅನ್ನೋರು ಮೃತಾವಸ್ಥೆಯಲ್ಲಿ ಬಾಡಿ ಬಿದ್ದಿದೆ ಅಂತ ಮಾಹಿತಿ ಬಂದಿತ್ತು. ಇಮಿಡಿಯೇಟಾಗಿ ಸ್ಪಾಟ್ಗೆ ಪೊಲೀಸರು ಹೋದಾದ ಮೇಲೆ ಅಲ್ಲಿ ಕಂಡು ಬಂದಿರೋ ಸ್ಥಿತಿ ಏನಂದರೆ, ಒಂದು 65 ಇಯರ್ ಓಲ್ಡ್ ಬಾಡಿ ಫಾರ್ಮ್ ಹೌಸಲ್ಲಿ, ಒಂದು ಫಾರ್ಮ್ ಶೆಡ್ಡಲ್ಲಿ ಕೆಳಗೆ ಮಲಗಿರೋ ಸ್ಥಿತಿಯಲ್ಲಿ ಬಾಡಿ ಸಿಕ್ಕಿತ್ತು. ಎಂಕ್ವೈರಿ ಮಾಡುವಾಗ ನಮಗೆ ಕಂಡು ಬಂದಿರೋದು, ಅವರು ಮಗ ಏನಿದ್ದಾರೆ ಅವರು ಈ ಹ್ಯಾಂಗಿಂಗ್ ಸ್ಥಿತಿಯಲ್ಲಿರುವ ಇವ್ರೂ ಮಗ ಮತ್ತು ಗಂಡ ಇವರಿಬ್ಬರು ಹ್ಯಾಂಗಿಂಗ್ ಕಟ್ ಮಾಡಿ ಕೆಳಗೆ ಇಳಿಸಿ ಬಾಡಿಯನ್ನು ಅಲ್ಲಿಟ್ಟಿದ್ದರು ಅಂತ ಹೇಳಿ ಮಾಹಿತಿ ಬಂದಿತ್ತು. ಆಮೇಲೆ ನಾವು ಎಲ್ಲರನ್ನೂ ಅಕ್ಕಪಕ್ಕ ಇರೋರನ್ನು ಮತ್ತು CCTV ಕ್ಯಾಮ್ರಾವನ್ನು ಚೆಕ್ ಮಾಡಿದಾಗ ಅವರು ಹೇಳ್ತಾ ಇರೋ ವರ್ಷನ್ನು ಸರಿಯಾಗಿ ಕಂಡು ಬಂತು. ಅದಾದ ಮೇಲೆ ಮೃತರ ತಮ್ಮ ಏನಿದ್ದಾರೆ ಕಂಪ್ಲೇನೆಂಟ್ ರಮೇಶ್ ಅನ್ನೋರು, ಅವ್ರ ಮಾಹಿತಿ ಪ್ರಕಾರ ನಾವು ಅವರು ಸೊಸೆ ಪ್ರವೋಕ್ ಮಾಡಿ ಅವ್ರನ್ನ ಸೂಸೈಡ್ಗೆ ಪ್ರೇರಣೆ ಮಾಡಿದರು ಅಂತ ಇರುವ ಮಾಹಿತಿ ಮೇಲೆ ಸೆಕ್ಷನ್ 108 ಹಳೆ 306 ಸೆಕ್ಷನ್ ಅಬೆಟ್ಮೆಂಟ್ ಟು ಸೂಸೈಡ್, ಆ ಸೆಕ್ಷನಲ್ಲಿ ನಾವು ಒಂದು FIR ಮಾಡಲಾಗಿದೆ. ಸೊ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಲಾಗಿದೆ. ಸೊ ಮುಂದಿನ ರಿಪೋರ್ಟ್ ತೊಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ನಾವು ಮುಂದಿನ ಕ್ರಮ ತಗೊಳ್ಳಲಾಗುತ್ತೆ. ಸೊ ನಮಗೆ ಅದರ ವಿಚಾರವಾಗಿ ಎಂಕ್ವೈರಿ ಮಾಡಿದಾಗ ನಾವು ಬಾಡಿನ ಇಳಿಸುವಾಗ ನನ್ನ ಕೈಯಿಂದ ಅದು ಡ್ಯಾಮೇಜ್ ಆಗಿದೆ ಆ ಥರ ಅಂತ ಹೇಳಿದರು. ಆ ಸ್ಟೇಟ್ಮೆಂಟನ್ನು ನಾವು ನೋಟ್ ಮಾಡ್ಕೊಂಡಿದ್ವಿ. ಈಗ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಡಾಕ್ಟರ್ನು ನಾವು ಪ್ರಶ್ನೆ ಕೇಳಿದ್ವಿ, ಯಾವ ವಿಚಾರದಿಂದ ಈ ಥರ ಇಂಜುರಿ ಆಗಿದೆ ಅಂತ. ಆ ರಿಪೋರ್ಟ್ ಮೇಲೆ ನಾವು ಮುಂದಿನ ಕ್ರಮ ತಗೊಳ್ಳಲಾಗುತ್ತೆ. ಸೊ ಈಗ ಇವ್ರ ಅತ್ತ ಸೊಸೆ ಮಧ್ಯ ಸ್ವಲ್ಪ ವಾಗ್ವಾದ ಇದೆ, ಎಸ್ಪೆಷಲಿ ಪ್ರಾಪರ್ಟಿ ಮತ್ತು ಈ ಮನೆ ಇರುವ ವಿಚಾರವಾಗಿ. ಸೊ ಆ ವಿಚಾರವಾಗಿ ಇವರು ಒಂದು ಪಂಚಾಯತಿನೂ ಸಹ ಇಟ್ಕೊಂಡಿದ್ರು ಅಂತ ಮಾಹಿತಿ. ಆ ಪಂಚಾಯತಿ ಅವತ್ತೇ ಆಗಬೇಕಾಗಿತ್ತು, ಅದಕ್ಕೆ ಮುಂದಿನ ದಿನ ಈ ಥರ ಆಗಿದೆ ಅಂತ ನಮಗೆ ಕಂಡು ಬರ್ತಾ ಇದೆ. ಅವ್ರ ಮನೆ ಬೇರೆ, ಹ್ಯಾಂಗಿಂಗ್ ಮಾಡ್ಕೊಂಡಿರೋ ಜಾಗ ಬೇರೆ. ಈಗ CCTV ಫುಟೇಜ್ ಪ್ರಕಾರ ನಮಗೆ ಸುಮಾರು ಮಿಡ್ನೈಟ್ 1ರಿಂದ 2 ಮಧ್ಯದಲ್ಲಿ, 1:30 ಸಮಯದಲ್ಲಿ ಅವರೊಬ್ಬರೇ ನಡ್ಕೊಂಡು ಆ ಹ್ಯಾಂಗಿಂಗ್ ಆಗಿರೋ ಜಾಗಕ್ಕೆ ಹೋಗ್ತಾ ಇರೋದು ನಮಗೆ ಕಂಡು ಬರ್ತಾ ಇದೆ. ಸೊ ಆ ಬೇಸಿಸ್ ಮೇಲೆ ಮತ್ತು ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವು ವಿಚಾರಣೆ ಮಾಡ್ತೀವಿ. ಆ ಇನ್ವೆಸ್ಟಿಗೇಷನಲ್ಲಿ ಮತ್ತೊಂದು ಏನೇನು ಬರುತ್ತೆ ಅದರ ಪ್ರಕಾರ ನಾವು ಮುಂದುವರಿಸ್ತೀವಿ. ಡೆತ್ ನೋಟ್ ಏನೂ ಸಿಕ್ಕಿಲ್ಲ, ನಾವು ಇನ್ವೆಸ್ಟಿಗೇಷನಲ್ಲಿ ಇನ್ನೂ ಪತ್ತೆ ಮಾಡಬೇಕಾಗುತ್ತೆ. ಅದೇ ಇದೆಲ್ಲ ವಿಚಾರವಾಗಿ ಅದು ಮುಂದಿನ ಇದಕ್ಕೆ ಮುಂಚೆನೂ ಜಗಳಗಳಾಗಿದ್ದಾವೆ ಅಂತ ಮಾಹಿತಿ ಬರ್ತಾ ಇದೆ. ಅದೇ ಬೇಸಿಸ್ ಮೇಲೇ ಇವರು ಮೃತರ ತಮ್ಮ ಕಂಪ್ಲೇಂಟ್ ಕೊಟ್ಟಿದ್ದರು. ನಾವು ಸ್ಟೇಟ್ಮೆಂಟ್ಸ್ ತೊಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ಕಂಡು ಬಂದಾದ ಮಾತ್ರ ಮೇಲೆ ನಾವು ಮುಂದಿನ ಕ್ರಮ ತಗೊಳ್ಳಲಾಗುತ್ತೆ. ಅವ್ರ ಸೊಸೆ ಕಾವ್ಯಶ್ರೀ ಅಂತ ಇದ್ದಾರೆ, ಅವ್ರ ಮೇಲೆ FIR ಆಗಿದೆ. ಇನ್ನು ಅರೆಸ್ಟ್ ಇನ್ನೂ ಮಾಡಿಲ್ಲ. ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನಮ್ಗೆ ಕಂಡು ಬಂದರೆ ಮಾತ್ರ ನಾವು ಅರೆಸ್ಟ್ ಮಾಡ್ತೀವಿ.